ಶಿವರೂಪೊಪ್ಪಿ ಪಂಚಾನನವು ದಶಭುಜವಿಪ್ಪತ್ತೋಳಲಿ ಶೂಲಡಮರುಗ ಚಂದ್ರಹಾಸಗಳು ಕಪ್ಪು ಗೊರಳದು ಪಾರ್ವತಿಯು ಎರಡಿಪ್ಪಣಿಲ್ಲವು ಉಳಿದವೆಲ್ಲವೂ ತಪ್ಪದಲೆ ಸಾರೂಪ್ಯ ಪದದವರಿರ್ತರ ಸಭೆಲಿ. ಈ ಸುಂದರವಾದ ಪದ್ಯವು ಶಿವನ ಸಭೆಯ ವೈಭವವನ್ನು ಮತ್ತು ಅಲ್ಲಿರುವ ಗಣಗಳ ಅಥವಾ ಭಕ್ತರ ಸಾರೂಪ್ಯ ಮುಕ್ತಿಯ ಸ್ಥಿತಿಯನ್ನು ವರ್ಣಿಸುತ್ತದೆ. ಈ ಸಭೆಯಲ್ಲಿ ಕುಳಿತಿರುವವರೆಲ್ಲರೂ ನೋಡಲು ಸಾಕ್ಷಾತ್ ಶಿವನಂತೆಯೇ ಕಾಣುತ್ತಿದ್ದಾರೆ. ಅವರ ರೂಪಲಕ್ಷಣಗಳು ಹೀಗಿವೆ. ಪಂಚಾನನ ಮತ್ತು ದಶಭುಜ. ಅವರಿಗೆ 5 ಮುಖಗಳು ಪಂಚಾನನ ಮತ್ತು 10 ಕೈಗಳಿವೆ ದಶಭುಜ. ಆಯುಧಗಳು. ಅವರ 10 ತೋಳುಗಳಲ್ಲಿ ಶೂಲ, ಡಮರುಗ ಮತ್ತು ಚಂದ್ರಹಾಸ ಅಥವಾ ಖಡ್ಗ ಮುಂತಾದ ಆಯುಧಗಳು ಶೋಭಿಸುತ್ತಿವೆ. ಕಪ್ಪುಗೊರಳು. ಅವರೆಲ್ಲರಿಗೂ ಶಿವನಂತೆ ನೀಲಕಂಠವಿದೆ. ಹಿಂದೂ ಧರ್ಮದ ಮುಕ್ತಿಗಳಲ್ಲಿ ಸಾರೂಪ್ಯ ಎನ್ನುವುದು ಒಂದು ಹಂತ. ಭಕ್ತನು ದೇವರಿಗೆ ಎಷ್ಟು ಹತ್ತಿರವಾಗುತ್ತಾನೆ ಎಂದರೆ ಅವನ ರೂಪವೂ ಕೂಡ ದೇವನ ರೂಪದಂತೆಯೇ ಆಗಿಬಿಡುತ್ತದೆ. ಈ ಸಭೆಯಲ್ಲಿದ್ದವರು ಕೇವಲ ಭಕ್ತರಲ್ಲ, ಅವರು ಸಾರೂಪ್ಯ ಮುಕ್ತಿಯನ್ನು ಪಡೆದವರು. ನೋಡಲು ಸಾಕ್ಷಾತ್ ಶಿವನಂತೆಯೇ ಕಂಡರೂ ಜಗತ್ತಿನ ಒಡೆಯನಾದ ಆ ಪರಶಿವನಿಗೂ ಮತ್ತು ಈ ಭಕ್ತರಿಗೂ ವ್ಯತ್ಯಾಸ ತೋರಲು ಕೇವಲ ಪಾರ್ವತಿಯ ಸಾನ್ನಿಧ್ಯ ಒಂದೇ ಕೊರತೆಯಾಗಿದೆ. ಅಂದರೆ ಇವರು ರೂಪದಲ್ಲಿ ಶಿವನಾದರೂ ಶಕ್ತಿಯಲ್ಲಿ ಶಿವನಿಗೆ ಅಧೀನರಾದವರು ಎಂಬುದು ಇದರ ಒಳಾರ್ಥ. ವಿಶ್ವದಲ್ಲಿ ಏನಿದೆಯೋ ಅದು ಶರೀರದಲ್ಲೂ ಇದೆ. ಈ ಪದ್ಯದಲ್ಲಿರುವ ಶಿವನ ಸಭೆ ಮತ್ತು ಸಾರೂಪ್ಯ ಸ್ಥಿತಿಯನ್ನು ನಮ್ಮ ಶರೀರಕ್ಕೆ ಹೀಗೆ ಹೋಲಿಸಬಹುದು. ಸಭೆ ಮತ್ತು ಹೃದಯ ಅಂದರೆ ಸಭಾಂಗಣ. ಶಿವನ ಸಭೆಯು ನಮ್ಮ ಶರೀರದ ಹೃದಯ ಅಥವಾ ಆತ್ಮವಿದ್ದಂತೆ. ಸಭೆಯಲ್ಲಿ ಹೇಗೆ ಎಲ್ಲರೂ ಶಿವಮಯವಾಗಿದ್ದಾರೋ ಹಾಗೆಯೇ ಧ್ಯಾನಸ್ಥನಾದ ಮನುಷ್ಯನಿಗೆ ತನ್ನ ಶರೀರದ ಪ್ರತಿಯೊಂದು ಜೀವಕೋಶವೂ ಆ ದೈವಿಕ ಚೈತನ್ಯದ ಪ್ರತಿರೂಪದಂತೆ ಭಾಸವಾಗುತ್ತದೆ. ಪಂಚಾನನ ಎಂದರೆ 5 ಮುಖಗಳು ಮತ್ತು ಪಂಚೇಂದ್ರಿಯಗಳು. ಶಿವನ 5 ಮುಖಗಳು ನಮ್ಮ ಪಂಚೇಂದ್ರಿಯಗಳನ್ನು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪ್ರತಿನಿಧಿಸುತ್ತವೆ. ಸಾಮಾನ್ಯ ಸ್ಥಿತಿಯಲ್ಲಿ ಈ ಇಂದ್ರಿಯಗಳು ಹೊರಗಿನ ಪ್ರಪಂಚವನ್ನು ನೋಡುತ್ತವೆ. ಆದರೆ ಸಾರೂಪ್ಯ ಸ್ಥಿತಿಯಲ್ಲಿ ಅಥವಾ ಯೋಗದ ಸ್ಥಿತಿಯಲ್ಲಿ ಈ 5 ಇಂದ್ರಿಯಗಳು ದೈವಿಕ ಜ್ಞಾನದ ಕಡೆಗೆ ಮುಖ ಮಾಡಿರುತ್ತವೆ. 5 ಮುಖಗಳು ಜ್ಞಾನದ ಸಂಕೇತಗಳಾಗುತ್ತವೆ. ದಶಭುಜ 10 ಕೈಗಳು ಮತ್ತು ಕರ್ಮೇಂದ್ರಿಯ ಪ್ರಾಣ. 10 ತೋಳುಗಳು ನಮ್ಮ 10 ಪ್ರಾಣಗಳನ್ನು ಅಥವಾ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಸಾಮರ್ಥ್ಯವನ್ನು ಸೂಚಿಸುತ್ತವೆ. ಶರೀರದ 10 ದಿಕ್ಕುಗಳಲ್ಲಿ ಕೆಲಸ ಮಾಡುವ ಶಕ್ತಿ ಇದಾಗಿದೆ. ಶೂಲ, ಡಮರುಗಗಳು ನಮ್ಮೊಳಗಿನ ಸಂಕಲ್ಪ ಮತ್ತು ನಾದದ ಸಂಕೇತಗಳು. ಕಪ್ಪುಗೊರಳು, ನೀಲಕಂಠ ಮತ್ತು ಭಾವನಾ ನಿಯಂತ್ರಣ. ಶಿವನು ವಿಷವನ್ನು ಗಂಟಲಿನಲ್ಲಿ ಹಿಡಿದಿಟ್ಟು ನೀಲಕಂಠನಾದಂತೆ ಒಬ್ಬ ಸಾಧಕನು ತನ್ನೊಳಗಿನ ನಕಾರಾತ್ಮಕತೆ, ಕ್ರೋಧ ಮತ್ತು ಕಹಿ ಮಾತುಗಳನ್ನು ಹೊರಹಾಕದೆ ಅಥವಾ ನುಂಗದೆ ಹೃದಯದ ಹಂತದಲ್ಲಿಯೇ ಗಂಟಲಿನಲ್ಲಿ ನಿಗ್ರಹಿಸುವುದನ್ನು ಇದು ತೋರಿಸುತ್ತದೆ. ಇದು ಶರೀರದ ಭಾವನಾತ್ಮಕ ಸಮತೋಲನ. ಪಾರ್ವತಿಯು ಇಲ್ಲದಿರುವುದು ಮತ್ತು ಅದ್ವೈತ ಸ್ಥಿತಿ. ಪದ್ಯದಲ್ಲಿ ಪಾರ್ವತಿಯೂ ಇಲ್ಲ ಎಂಬುದು ಬಹಳ ಮುಖ್ಯ. ಅಧ್ಯಾತ್ಮದಲ್ಲಿ ಪಾರ್ವತಿಯು ಮಾಯೆ ಅಥವಾ ಶಕ್ತಿಯ ಸಂಕೇತ. ಶರೀರದ ದೃಷ್ಟಿಯಿಂದ ಹೇಳುವುದಾದರೆ ಸಾರೂಪ್ಯ ಸ್ಥಿತಿಯಲ್ಲಿ ಸಾಧಕನು ದ್ವಂದ್ವಗಳನ್ನು ಅಂದರೆ ಸುಖ ದುಃಖ, ಗಂಡು ಹೆಣ್ಣು, ಹೊರಗೂ ಒಳಗೂ ಮರೆತಿರುತ್ತಾನೆ. ಅಲ್ಲಿ ಕೇವಲ ಶಿವ ಎನ್ನುವ ಶುದ್ಧ ಚೈತನ್ಯ ಮಾತ್ರ ಉಳಿಯುತ್ತದೆ. ಮಾಯೆಯ ಲೇಪವಿಲ್ಲದ ನಿರ್ಮಲ ಸ್ಥಿತಿಯದು. ಹಣಿಗಣ್ಣಿನ ಕೊರತೆ. ಸಾರೂಪ್ಯ ವರ್ಸಸ್ ಸಾಯುಜ್ಯ. ಹಣಿಗಣ್ಣು ಪೂರ್ಣ ಜ್ಞಾನದ ಮತ್ತು ಲಯದ ಸಂಕೇತ. ಸಾರೂಪ್ಯ ಪದವಿಯ ಭಕ್ತರು ಶಿವನ ರೂಪವನ್ನು ಹೊಂದಿದ್ದರೂ ಅವರು ಶಿವನಲ್ಲ. ಹಾಗೆಯೇ ಶರೀರದಲ್ಲಿ ನಾವು ದೈವಿಕತೆಯನ್ನು ಅನುಭವಿಸಿದರೂ ನಾವು ಅಹಂಕಾರವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುವವರಿಗೂ ಆ ಹಣೆಗಣ್ಣು ಪೂರ್ಣಜ್ಞಾನ ತೆರೆಯುವುದಿಲ್ಲ. ಈ ಪದ್ಯದ ಸಾರಾಂಶ: ನಮ್ಮ ಶರೀರವೇ ಒಂದು ಸಭೆ. ಅದರಲ್ಲಿರುವ ಪ್ರತಿಯೊಂದು ಅವಯವವೂ ದೈವಿಕ ಶಕ್ತಿಯಿಂದ ಕೂಡಿದೆ. ನಾವು ಯಾವಾಗ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟು ಪಂಚಾನನ, ಕೆಟ್ಟದ್ದನ್ನು ಗಂಟಲಲ್ಲೇ ತಡೆದು ನೀಲಕಂಠ, ಮಾಯೆಯಿಂದ ದೂರವಾಗುತ್ತೇವೆಯೋ ಪಾರ್ವತಿ ಇಲ್ಲದ ಸ್ಥಿತಿ, ಆಗ ನಮ್ಮ ಶರೀರವೇ ಶಿವಮಯವಾಗಿ ಕಾಣುತ್ತದೆ.